ಖಂಡಿತವಾಗಿದ್ದು ಕಾರ್ಮಿಕ ಸಂಘ ಜಯ ಅಂತ ಹೇಳ್ತಾನೆ. ಯಾವ್ದು ಬಾಗಿಲನ್ನ ಮುಚ್ಚಿದ್ರು ಅದನ್ನ ಇವತ್ತು ಮತ್ತೆ ತೆರಳಿಟ್ಟಿದ್ದಾರೆ. ಅಡ್ಡಮಾರಿತನ ಮಾಡಕ್ ಆಗೋದಿಲ್ಲ. ಈಗ ಅವರು ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಬರ್ಬೇಕಾಗುತ್ತೆ, ನಾವು ಕೂಡ ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. PL ಹಾಕೋದು ಮತ್ತೆ ತರಿಸೋದು ಇದೊಂದು ಡ್ರಾಮಾನ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಒಬ್ಬ ಅಮಾಯಕರನ್ನ ಉಪಯೋಗಿಸಿಕೊಂಡು ನಮ್ಮ ಮುಷ್ಕರವನ್ನ ಹತ್ತಿಕ್ಕೊಂದು ಪ್ರಯತ್ನ ಮಾಡೋದು ಸರ್ಕಾರಕ್ಕೆ ಶೋಭಿತ ಅಂತದಲ್ಲ. ಅದು ಕಳೆದ ಬಾರಿ ಆಗಸ್ಟ್ ಕೂಡ ಅದು ಪ್ರಯತ್ನ ಮಾಡಿ ಅದು ವಿಫಲ ಆಗಿದೆ. ಖಂಡಿತ ಈ ಸಲ ಕೂಡ ಅದು ವಿಫಲ ಆಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಈಗ ತಾತ್ಕಾಲಿಕವಾಗಿ ಆ ಒಂದು ಮುಷ್ಕರವನ್ನ ಹಿಂಪಡೆದಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸತ್ಯ ಜಯದೇವರಾಜ್ ಅರಸ್ ಅವರಿದ್ದಾರೆ, ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಯಾಕಾಗಿ ಮುಂದೂಡಿದ್ರು, ಹೈಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿದೆ ಅನ್ನೋದನ್ನ ಅವ್ರನ್ನೇ ನಾವು ಕೇಳ್ತಾ ಹೋಗೋಣ. ಸರ್, ಈಗ ಮುಷ್ಕರ ಮಾಡಬೇಕಾಗಿತ್ತು, ಬಹಳ ಮುಖ್ಯವಾಗಿ ಬಸ್ಸುಗಳು ರಸ್ತೆ ಇಳಿಯಲ್ಲ ಅಂತ ಹೇಳಲಾಗಿತ್ತು. ಆದರೆ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ, ಸರ್ಕಾರ ನಿಮಗೇನಾದರೂ ಮತ್ತೇನಾದರೂ ಸಭೆಗಳನ್ನು ಮಾಡಲಿಕ್ಕೆ ದಿನಾಂಕ ನಿಗದಿ ಮಾಡಿದ್ಯಾ, ಮುಷ್ಕರವನ್ನು ಹಿಂಪಡಿಲಿಕ್ಕೆ ಏನು ಕಾರಣ ಅಂತ? ನಾವು ಇವತ್ತು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾಳೆಯಿಂದ 25-26ರಿಂದ ರಾಜ್ಯದಾದ್ಯಂತ ಎಲ್ಲ ರೀತಿಗಳಲ್ಲಿ ಮುಷ್ಕರ ಮಾಡೋದಕ್ಕೆ ನಾವು ಇದನ್ನು ಸೂಚನೆಯನ್ನು ಕೊಟ್ಟಿದ್ವಿ. ಅದರ ಪ್ರಯುಕ್ತ ಇವತ್ತು ನಮ್ಮ ಇಬ್ಬರು ಸಾರ್ವಜನಿಕ ವ್ಯಕ್ತಿಗಳು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಇವತ್ತು ಸಲ್ಲಿಸಿ ಇವತ್ತು ಬಂದಿದೆ. ಇವತ್ತು ಕೂಡ ಅಲ್ಲಿ ಸಾಕಷ್ಟು ವಿಚಾರ ಚರ್ಚೆ ಆಗಿದೆ. ನ್ಯಾಯಾಲಯದ ಮುಂದೆ ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಕೂಡ ವಿವರವಾದಂಥ ವಾದವನ್ನು ಮಂಡಿಸಿದ್ದೇವೆ. ಅದೇ ರೀತಿ ಸರ್ಕಾರವು ಕೂಡ ಅವರ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಇಬ್ಬರ ವಾದಗಳನ್ನ ಆಲಿಸಿದ ಉಚ್ಚ ನ್ಯಾಯಾಲಯ ಕೊನೆಯ ಒಂದು ಅಂತಿಮ ಆದೇಶವನ್ನು ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಮೊದಲನೇದು ಇವತ್ತು ನೀವೇನು ಜಂಟಿ ಕ್ರಿಯಾ ಸಮಿತಿ ಏನು ಇವತ್ತು ಮುಷ್ಕರ ನಾಳೆಯಿಂದ ಹೂಡ್ತಾ ಇದೆ ಅದನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಆ ಒಂದು ಆದೇಶ ಕೊಟ್ಟಿದ್ದಾರೆ. ಅದು ನಂಬರ್ 1. ಅದು ಎರಡನೇ ಆದೇಶ, ಪ್ರಮುಖವಾದ ಆದೇಶ ಅಂದರೆ ಏನು ನಮ್ಮ ಪ್ರಮುಖವಾದ ಬೇಡಿಕೆಗಳು ಏನಿದೆ, ಒಂದೊಂದು 24 ವರ್ಷಗಳ ಅವಧಿ ಒಪ್ಪಂದ, ಅದು 32 ತಿಂಗಳ ಬಾಕಿ, 20 ತಿಂಗಳು ವೇತನ ಬಾಕಿ ಬದಲಾಗಿ 30 ತಿಂಗಳ ವೇತನ ಬಾಕಿ ಕೊಡಬೇಕು ಅಂತೇಳಿ, ಇಂಕ್ರಿಮೆಂಟ್ ಹೆಚ್ಚಳ, ಬಾಟಗಳ ಹೆಚ್ಚಳ, ಎಲ್ಲ ಬೇಡಿಕೆ ಏನು ನಮ್ಮ ಉಚ್ಚ ಮುಂದೆ ಇಟ್ಟಿದ್ವಿ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಸಾರಿಗೆ ಮಂತ್ರಿಗಳು ಇಬ್ಬರು ಮಾಡ್ಬೋದು, ಅಂದರೆ ಇಬ್ಬರಲ್ಲಿ ಒಬ್ಬರು ಮಾಡ್ಬೋದು ಅಂತೇಳಿ ಸೂಚನೆಯನ್ನು ಕೊಟ್ಟು ಅವರು ಜಂಟಿ ಕ್ರಿಯಾ ಸಮಿತಿಯ ಸಭೆಯನ್ನು ಕರೆದು ಸಭೆಯನ್ನು ಮಾಡಿ ಅದನ್ನು ಇತ್ಯರ್ಥ ಮಾಡಿ ಅಂತ ಸ್ಪಷ್ಟವಾದ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಅದನ್ನು ಯಾವುದೋ ದಿನಾಂಕ ನಿಗದಿ ಮಾಡಬೇಕು ಏನು ಮಾಡಿದ್ದಾರೆ ಅವರು. ಇವ್ರನ್ನ ಸರ್ಕಾರನ ಕೇಳಿದಾಗ ಸರ್ಕಾರದವರು ಮುಖ್ಯಮಂತ್ರಿಗಳ ಸಾರಿಗೆ ಮಂತ್ರಿಗಳನ್ನ ಕೇಳಿ ನಾವು ದಿನಾಂಕವನ್ನು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಉಚ್ಚ ನ್ಯಾಯಾಲಯ ಹೇಳಿದೆ ಅದನ್ನು ನೀವೊಂದು ಮುಖ್ಯಮಂತ್ರಿಗಳ ಅವರಿಂದ ದಿನಾಂಕವನ್ನು ಪಡೆದು ನಾಳೆ ಯಾವತ್ತು ಸಭೆ ಮಾಡಬೇಕು, ಯಾವ್ದು ಮಾಡಬೇಕಂತ ಅದ್ರ ಬಗ್ಗೆ ಇವತ್ತು ನಾಡಿದ್ದು ಅದನ್ನು 21ರಂದು ನೀವು ನಮ್ಮ ಹೈಕೋರ್ಟ್ ಮುಂದೆ ಅದನ್ನು ನೀವು ದಿನಾಂಕವನ್ನು ನಮಗೆ ಬಂದು ತಿಳಿಸ್ಬೇಕು ಅಂತ ಸ್ಪಷ್ಟವಾದ ಆದೇಶವನ್ನು ಹೊರಡಿಸಿದ್ದಾರೆ. ಸರ್, ಇನ್ನು 1,15,000 ಸಾರಿಗೆ ನೌಕರರು ಎದುರು ನೋಡ್ತಾ ಇದ್ರು. ನಾಳೆ ಆದರೂ ನಮಗೆ ಅವಕಾಶಗಳು ಸಿಗುತ್ತೆ ಅಥವಾ ಬೇಡಿಕೆಗಳು ಈಡೇರುವ ನಿಟ್ಟಿನಲ್ಲಿ ಒಂದು ಹೋರಾಟದ ಮೂಲಕ ನಮಗೆ ಜಯ ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ರು. ಈಗ ಹೈಕೋರ್ಟ್ ಮೂಲಕ ಈಗ ಸರ್ಕಾರ ಮತ್ತು ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಈಗ ಸಭೆ ಮಾಡಬೇಕು, ದಿನಾಂಕ ನಿಗದಿ, ಇನ್ನೊಂದು ಮತ್ತೊಂದು ಈಗ ಸೂಚನೆ ಮೇರೆಗೆ ಒಂದು ಬೆಳವಣಿಗೆಗಳಾಗುತ್ತೆ. ಆದರೆ 1,15,000 ಸಾರಿಗೆ ನೌಕರರಿಗೆ ಜಂಟಿ ಕ್ರಿಯಾ ಸಮಿತಿ ಏನು ಸಂದೇಶ ರವಾನೆ ಮಾಡುತ್ತೆ ಅಂತ? ಇಲ್ಲ, ಸಂದೇಶ ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ. ಅದನ್ನು ಇವತ್ತು ಹೈಕೋರ್ಟ್ ಒಂದು ಸ್ಪಷ್ಟವಾಗಿ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದೆ. ಇವತ್ತೇನು 18/2/26 ಮತ್ತು 12/5/26 ಏನು 2 ಆದೇಶ ಮಾಡಿಸಿದ್ದು, ಆ 2 ಆದೇಶಗಳನ್ನ ನಾನು ಪ್ರಶ್ನೆ ಮಾಡಿದೆ. ಅದನ್ನು ಆ ಪ್ರಶ್ನೆ ಇವತ್ತು ಕಾರ್ಮಿಕ ಆಯುಕ್ತ ಚರ್ಚೆ ಆಗ್ತಾಯಿದೆ. ಅದೇ ಪ್ರಶ್ನೆಗಳ ಬಗ್ಗೆ ಇವತ್ತು PL ಹಾಕಿ ನ್ಯಾಯಾಲಯ ಮುಂದೆ ಬಂದಿರೋದು. ಅವೆರಡು ವಿಷಯಗಳ ಬಗ್ಗೆ ಸ್ಪಷ್ಟವಾದ ನಿರ್ದೇಶನವನ್ನು ಸರ್ಕಾರ ಕೊಟ್ಟಬೇಕು. ಅವೆರಡು ವಿಷಯಗಳ ಬಗ್ಗೆ ನೀವು ಅದನ್ನು ಚರ್ಚೆ ಮಾಡಿ ಒಂದು ಇತ್ಯರ್ಥಕ್ಕೆ ಬನ್ನಿ ಅಂತ ಸೂಚನೆಯನ್ನು ಇವತ್ತು ಸರ್ಕಾರಕ್ಕೆ ಕೊಟ್ಟಿದೆ. ಹಂಗೇನಾಗ್ತದೆ ಅಂದರೆ ಇವತ್ತು ಸರ್ಕಾರ 2 ಆದೇಶದ ಪ್ರಕಾರ 1/7/26ರಿಂದನೇ ಅದನ್ನು ಜಾರಿ ತರ್ತೇವೆ ಅನ್ನೋ ಆದೇಶನ ಹೊರಡಿಸಿದ್ರು. ಅದು ತಾತ್ಕಾಲಿಕ ಸ್ಥಗಿತ ಆಗುತ್ತದೆ, ಅಂದರೆ ಅದು ಜಾರಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅವರು ನಮ್ಮ ಡಿಮ್ಯಾಂಡ್ಸ್ ಏನಿದೆ ಮತ್ತು ಅದು ಓಪನ್ ಆಗ್ತದೆ, ಏನು ಮತ್ತು ಚರ್ಚೆಗೆ ಮತ್ತೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಚರ್ಚೆಗೆ ಅವಕಾಶ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಮತ್ತೆ ಅದನ್ನು 2 ಆದೇಶಗಳನ್ನ ಮಾರ್ಪಾಟು ಮಾಡುವಂತಹ ಅವಕಾಶ ಇವತ್ತು ಜಂಟಿ ಕ್ರಿಯಾ ಸಿಕ್ಕಿದೆ, ಕಾರ್ಮಿಕರಿಗೆ ಸಿಕ್ಕಿದೆ. ಜಂಟಿ ಕ್ರಿಯಾ ಕಾರ್ಮಿಕರಿಗೆ ಸಿಕ್ಕಿದೆ. ಅದು ಆದ್ದರಿಂದ ಅದು ನಿಜಕ್ಕೂ ಅದು ಒಂದು ಕಾರ್ಮಿಕ ಸಂಘ ಒಂದು ಜಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಮತ್ತೆ ಅದು ಯಾವುದೋ ಬಾಗಿಲನ್ನು ಮುಚ್ಚಿದ್ರು ಅದನ್ನು ಇವತ್ತು ಮತ್ತೆ ತೆರಳಿಟ್ಟಿದ್ದಾರೆ. ಯಾವುದು ಉಚ್ಚ ನ್ಯಾಯಾಲಯ ಅದು ನಮಗಾಗಿ ತೆರೆದಿದೆ, ಅದನ್ನು ಕಾರ್ಮಿಕ ತೆರೆದಿದೆ. ಅದನ್ನು ಅದು ನಿಜಕ್ಕೂ ಅದು ನಿಜವಾದ ಜಯ ಅಂತ ನಾನು ಬಯಸ್ತೇನೆ. ಸರ್ಕಾರ ಬಂದು ಈಗ 3 ವರ್ಷ ಕಳೆದಿರುವಂಥದ್ದು, ಮತ್ತೆ ನಿಮಗೆ ನಿಮ್ಮ ಭರವಸೆಗಳು, ಬೇಡಿಕೆಗಳು ಈಡೇರುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇದೆಯಾ ಅಂತ? ಖಂಡಿತವಾಗಿ. ಯಾಕಂದರೆ ಇವತ್ತು ನ್ಯಾಯಾಲಯದ ಮುಂದೆ ಒಂದು ಆದೇಶ ಕೊಟ್ಟಾಗ ಏನಾಗುತ್ತೆ, ನ್ಯಾಯಾಲಯದ ಆದೇಶ ಕೂಡ ಮನ್ನಣೆ ಕೊಡಬೇಕಾಗುತ್ತೆ. ಯಾಕಂದರೆ ಅವರು ಇಲ್ಲದೆ ನಮ್ಮ ಬೇಡಿಕೆ ಇಲ್ಲದೆ ಚರ್ಚೆ ಮಾಡೋ ಅಗತ್ಯ ಇಲ್ಲ, ಮುಷ್ಕರ ಹಿಂದಕ್ಕೆ ತಗೊಳ್ಳಿ ಒಂದೇ ಮಾತಲ್ಲಿ ಮುಗಿಸ್ಬೋದಾಯ್ತದು. ಯಾವಾಗ ನ್ಯಾಯಾಲಯ ಅವರು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಏನೋ ಒಂದು ಆದೇಶ ಕೊಟ್ಟಿದಾಗ ಸರ್ಕಾರವು ಕೂಡ
ಒಂದು ಓಪನ್ ಮೈಂಡಲ್ಲಿ ಬಂದು ಚರ್ಚೆ ಮಾಡಬೇಕಾಗುತ್ತೆ. ಅದನ್ನು ನಾವು ಮತ್ತೆ ನಿರಾಕರಣೆ ಮಾಡೋದಿಲ್ಲ. ನಮ್ಮ ಮತ್ತೆ ಹಿಂದೆ ನೀಡಿದಂಥ 2 ಆದೇಶದ ಬಗ್ಗೆ ನಾವು ಅದಕ್ಕೋಸ್ಕರ ನಾವು ಅದಕ್ಕೆ ಬದ್ಧರಾಗಿರ್ತೀವಿ, ನಿಂತ್ಕೊಳ್ತೀವಿ ಅಂತ ಅಡ್ಡಮಾರಿತನ ಮಾಡೋಕ್ಕಾಗೋದಿಲ್ಲ. ಈಗ ಅವರು ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಬರಬೇಕಾಗುತ್ತೆ, ನಾವು ಕೂಡ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಬೇಕಾಗತ್ತೆ. ನಾವು ಒಂದೊಂದು 20ಕ್ಕೆ ಯಾವುದು ಮಾಡೋಕ್ಕೆ ತಯಾರಿಲ್ಲ, ಅದು ಒಪ್ಪಲು ತಯಾರಿಲ್ಲ ಅದನ್ನು ಬದಲಾವಣೆ ಮಾಡೋದಕ್ಕೆ. ಬಟ್ 25% ಏನು ಹೇಳಿದ್ದೇವೆ ಅದನ್ನು ನಾವು ಸಾರಿಗೆ ಮಂತ್ರಿ ಹೇಳಿದ್ದೇವೆ, ಮುಖ್ಯಮಂತ್ರಿ ಹೇಳಿದ್ದೇವೆ, ಆಲ್ಟರ್ನೇಟಿವ್ ಹೇಳಿದ್ದೇವೆ, ನಿನ್ನೆ ಕಾರ್ಮಿಕರ ಆಯುಕ್ತರ ಮುಂದೆ ಕೂಡ ಹೇಳಿದ್ದೇವೆ. ನಾವು 25% ಒಂದು ಹೆಜ್ಜೆ ಕೆಳಗೆ ಬಂದರೆ ನೀವು ಕೂಡ ಏನು 100% ಕೊಟ್ಟಿದ್ದೀರಿ, ಅದಕ್ಕೆ ಬದಲಾಗಿ ನೀವು ಕೂಡ ಕಳೆದ ಬಾರಿ ಏನು 15% ಕೊಟ್ಟಿದ್ದರು, ಅದಕ್ಕಿಂತ ಹೆಚ್ಚಿಗೆ ನೀವು ಬಂದು ಕೆಲವೊಂದು ಮೇಲ್ಗಡೆ ಬಂದಾಗ 15-20 ನಡುವೆ ನಾವು ಯಾವುದಾದ್ರು ಒಂದು ಮಧ್ಯಂತರದಲ್ಲಿ ನಾವು ಒಂದು ಒಪ್ಪಂದಕ್ಕೆ ಬರ್ಬೋದು. ಅದಕ್ಕೆ ಅವಕಾಶಗಳಿದೆ. ಅದರಿಂದ ಕಾರ್ಮಿಕ ನಿರಾಶೆ ಆಗೋದು ಅಗತ್ಯ ಇಲ್ಲ. ಖಂಡಿತವಾಗಿದ್ದು ಕಾರ್ಮಿಕ ಜಯ ಅಂತ ಹೇಳ್ತೇನೆ. ಖಂಡಿತವಾಗಿ ನೀವೊಂದು ಬೆಟರ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ ಸರ್ಕಾರ ಇವತ್ತು ಒಂದು ಬೆಟರ್ ಆಶಯವನ್ನು ಅವರು ಹೊಂದ್ಕೊಳ್ಬೋದು ಅಂತ ಸ್ಪಷ್ಟ ಕಾರ್ಮಿಕ ತರ್ತೇನೆ. ಓಕೆ ಸರ್, ಕೊನೆಯದಾಗಿ ಹೈಕೋರ್ಟ್ ಇವತ್ತೇನಾದರೂ ಸರ್ಕಾರಕ್ಕೆ ಸೂಚನೆ ಕೊಡಲಿಲ್ಲ ಅಂತ ಹೇಳಿದರೆ ನಾಳೆ ಖಂಡಿತವಾಗಿ ನೀವು ಮುಷ್ಕರ ಮಾಡಲಿಕ್ಕೆ ತಯಾರಿದ್ರಾ, ಮುಂದಾಗಿದ್ರಾ? ಖಂಡಿತ ಕಾರ್ಮಿಕರು ತಯಾರಾಗಿದೆ. ಯಾಕಂದರೆ ಇದು ಪದೇ ಏನಾಗ್ತದೆ, ಇದು PL ಹಾಕೋದು ಮತ್ತು ತರಿಸೋದು ಇದೊಂದು ಡ್ರಾಮಾನ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಪಾಪ ನೀವು ತಾಕಿರೋದು ಯಾರು ಒಬ್ಬರು ಡೊಮೆಸ್ಟಿಕ್ ವರ್ಕರು, ಇನ್ನೊಬ್ಬರು ಈ ಕಟ್ಟಡ ಕಾರ್ಮಿಕರು. ನಾನು ಕೇಳ್ತೇನೆ, ಆ ಪಾಪ ಅವರಿಗೆ ಒಬ್ಬಳು ಹೆಂಗಸಿಗೆ ಡೊಮೆಸ್ಟಿಕ್ ಮನೆ ಕೆಲಸ ಮಾಡುವಂಥ ಒಬ್ಬಳು ಮಹಿಳೆಗೆ PIL ಅಂತ ಗೊತ್ತಿದೆಯಾ? ಇಲ್ಲ. ತಾವಾಗಿ ತರಿಸಿದ್ದು ಕನ್ನಡ ಪದ ಅಲ್ಲ, ತಾವಾಗಿ ತರಿಸಿದ್ದು ಗೊತ್ತಿದೆಯಾ? ಇಲ್ಲ. ಕಟ್ಟಡ ಕಟ್ಟೋ ಕಾರ್ಮಿಕನಿಗೆ ಇವತ್ತು ಓದಿರುವಂಥ ನಮ್ಮ ಜನಗಳಿಗೇನೆ ಅದು ಅರ್ಥ ಆಗೋದಿಲ್ಲ, PIL ಅಂದರೆ ಅರ್ಥ ಆಗೋದಿಲ್ಲ. ಅಂಥವ್ರು ಯಾರೋ ಒಬ್ಬ ಅಮಾಯಕರನ್ನು ಉಪಯೋಗಿಸ್ಕೊಂಡು ನಮ್ಮ ಮುಷ್ಕರವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡೋದು ಸರ್ಕಾರಕ್ಕೆ ಅದು ಶೋಭೆ ತಂಥದ್ದಲ್ಲ. ಅದು ಆದ ಕಾರಣ ಇವತ್ತು ಅದು ಕಾಪಿ ಗೊತ್ತಾಗುತ್ತೆ. ಎಲ್ಲ ಮಾಡ್ತಿರೋದು ಕೇವಲ ಮುಷ್ಕರವನ್ನು ಹತ್ತಿಕ್ಕಲು ಮಾಡುವ ಒಂದು ಪ್ರಯತ್ನ ಅಂತೇಳಿ. ಅದು ಕಳೆದ ಬಾರಿ ಆಗಸ್ಟಲ್ಲಿ ಕೂಡ ಅದು ಪ್ರಯತ್ನ ಮಾಡಿ ಅದು ವಿಫಲ ಆಗಿದೆ. ಖಂಡಿತ ಈ ಸಲ ಕೂಡ ಅದು ವಿಫಲ ಆಗ್ತಾಯಿತ್ತು. ಇದಿಷ್ಟು ಜಯದೇವರಾಜ್ ಅರಸ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.